ಕ್ಲೈಮ್ಯಾಕ್ಸ್ ಹಂತಕ್ಕೆ ಧರ್ಮಸ್ಥಳ ಬುರುಡೆ ಕೇಸ್ ಬಂದು ನಿಂತಿದೆ. ಇವತ್ತು ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ತಪ್ಪೊಪ್ಪಿಗೆ ಇದ್ದು ಸ್ವಇಚ್ಛಾ ಹೇಳಿಕೆ ನೀಡಲಿದ್ದಾರೆ. ಚಿನ್ನಯ್ಯ ಜುಲೈ 11ರಂದು ಕೋರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ಸಾಕ್ಷ್ಯ ನೀಡಿದ್ದು ಇದೇ ಮೊದಲ ಬಾರಿಗೆ ಮ್ಯಾಜಿಸ್ಟ್ರೇಟ್ ಎದುರು ಹೇಳಿಕೆ. ಮಧ್ಯಾಹ್ನ 3 ಗಂಟೆಗೆ ಚಿನ್ನಯ್ಯ BNSS 183ರ ಹೇಳಿಕೆ ನಿಗದಿಯಾಗಿದೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಕರ್ಕೊಂಡು ಬರುತ್ತೆ ಖಾಕಿ ತಂಡ. ಬುರುಡೆ ಕೇಸ್ನಲ್ಲಿ ಮಹತ್ವ ಪಡೆಯುತ್ತೆ ಸ್ವ ಇಚ್ಛಾ ಹೇಳಿಕೆ. ಈ ಇಡೀ ಪ್ರಕರಣ ಕಾವು ಪಡೆದುಕೊಳ್ಳೋದಕ್ಕೆ ದೇಶದಾದ್ಯಂತ, ರಾಜ್ಯದಾದ್ಯಂತ, ವಿದೇಶಗಳಲ್ಲೂ ಚರ್ಚೆಯಾಗುವುದಕ್ಕೆ ಮುಖ್ಯ ಕಾರಣ ಚಿನ್ನಯ್ಯ. ಒಂದು ವಿಡಿಯೋ ನೆಲದಿಂದ ಬುರುಡೆ ತೆಗೆದು ಚೀಲಕ್ಕೆ ಹಾಕುವ ವಿಡಿಯೋದೊಂದಿಗೆ ಪೊಲೀಸರ ಮುಂದೆ ಹಾಜರಾಗಿದ್ದ ಚಿನ್ನಯ್ಯ. ಆವತ್ತಿನ ಹೇಳಿಕೆಗೂ ತದನಂತರದ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿವೆ. SIT ಬಂಧನಕ್ಕೆ ಒಳಗಾದ ಮೇಲೆ ಚಿನ್ನಯ್ಯ ಹೇಳಿದ ಹೇಳಿಕೆಗೂ ಆರಂಭದಲ್ಲಿ ಪೊಲೀಸರ ಮುಂದೆ ಹೋಗಿ ಕೂತು ಕೊಟ್ಟ ಸ್ಟೇಟ್ಮೆಂಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ನ್ಯಾಯಾಲಯದ ಮುಂದೆ ಸ್ವ ಇಚ್ಛಾ ಹೇಳಿಕೆ ಇರುತ್ತೆ. ಬುರುಡೆ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ. ನೂರಾರು ಶವಗಳನ್ನ ನಾನು ಹೂತಿದ್ದೆ. ಅದರಲ್ಲಿ ಹೆಣ್ಣು ಮಕ್ಕಳ, ಅಪ್ರಾಪ್ತ ಬಾಲಕಿಯರ ಶವಗಳು ಕೂಡ ಇದ್ದುವು. ಅವು ಅತ್ಯಾಚಾರ ಮಾಡಿ ಕೊಂದ ರೀತಿಯಲ್ಲಿ ನನಗೆ ಭಾಸವಾಗಿತ್ತು ಅಂತ ಚಿನ್ನಯ್ಯ ಆರಂಭಿಕ ಹಂತದಲ್ಲಿ ಪೊಲೀಸರಿಗೆ ಕೊಟ್ಟಿದ್ದ ಸ್ಟೇಟ್ಮೆಂಟ್. ಸಕ್ಷಮ ಪ್ರಾಧಿಕಾರದ ಮುಂದೆಯೂ ಕೂಡ ಸ್ಟೇಟ್ಮೆಂಟ್ ದಾಖಲಾಗಿತ್ತು. ಅದಾದ ಮೇಲೆ ಅಗೆದು ಅಗೆದು ಬಗೆದು ನೋಡಿದ್ರು ಏನು ಸಿಗಲಿಲ್ಲ. ಚಿನ್ನಯ್ಯ ತಪ್ಪೊಪ್ಪಿಕೊಂಡ ನಂತರ ಬಂಧನಕ್ಕೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಚಿನ್ನಯ್ಯ ಹೇಳಿಕೆಯಿಂದ SIT ತನಿಖೆಗೆ ಮತ್ತಷ್ಟು ವೇಗ ಸಿಗುತ್ತಾ? SIT ವಿಚಾರಣೆ ವೇಳೆ ಹೇಳಿದ್ದನ್ನೇ ಆತ ಒಪ್ಪಿಕೊಳ್ತಾನಾ? ಈಗ ಚಿನ್ನಯ್ಯನ 183 ಹೇಳಿಕೆ ಕುತೂಹಲ ಕೆರಳಿಸ್ತಾ ಇದೆ. ಕೋರ್ಟ್ನಲ್ಲಿ ಬುರುಡೆ ಸತ್ಯ ಬಿಚ್ಚಿಟ್ರೆ ಹಲವರಿಗೆ ಕಂಟಕ ಗ್ಯಾರಂಟಿ. ಹಲವು ಮಂದಿಯ ಹೆಸರನ್ನ ಚಿನ್ನಯ್ಯ ನ್ಯಾಯಾಲಯದಲ್ಲೂ ಉಲ್ಲೇಖ ಮಾಡ್ತಾನ. SIT ಮುಂದೆ ಹೇಳದ ವಿಷಯ ಕೋರ್ಟ್ನಲ್ಲಿ ಆತ ಹೇಳ್ತಾನ. ಹೊಸದಾಗಿ ಮತ್ತಷ್ಟು ಮಾಹಿತಿ ಕೊಟ್ರೆ ತನಿಖೆಯ ವೇಗ ಪಡ್ಕೊಳ್ಳುತ್ತಾ? ಗಿರೀಶ್, ಜಯಂತ್, ವಿಠ್ಠಲಗೌಡ ಯೂಟ್ಯೂಬರ್ಗಳಿಗೂ ಕೂಡ ಕಂಟಕ ಇದೆಯಾ? ಚಿನ್ನಯ್ಯನ 183 ಹೇಳಿಕೆ ಅಡಿ ಪೊಲೀಸರು ತನಿಖೆಗೆ ಇಳಿತಾರೆ. ನ್ಯಾಯಾಲಯದ ಮುಂದೆ ಸ್ವಇಚ್ಛಾ ಹೇಳಿಕೆ ಇವತ್ತು ದಾಖಲಾಗತ್ತೆ. SIT ಮುಂದೆ ಈತ ಏನೇನು ಹೇಳಿದ್ನೋ, ತಪ್ಪೊಪ್ಪಿಕೊಂಡಿದ್ನೋ, ಯಾರ್ಯಾರ ಹೆಸರುಗಳನ್ನ ಹೇಳಿದ್ನೋ ಅದೇ ಹೇಳಿಕೆಯನ್ನ ನ್ಯಾಯಾಲಯದ ಮುಂದೆ ಹೇಳ್ತಾನ, ಅಥವಾ ಬೇರೆ ಹೇಳಿಕೆ, ಹೊಸದಾದ ಹೇಳಿಕೆಗಳು, ಹೊಸದಾದ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಈತ ನೀಡ್ತಾನ. ಈತ ನೀಡುವ ಹೇಳಿಕೆಯ ಮೇಲೆ ತನಿಖೆಯ ದಿಕ್ಕು ಪಡೆದುಕೊಳ್ಳುತ್ತೆ. ಇನ್ನು ಚಿನ್ನಯ್ಯ 183 ಹೇಳಿಕೆ ಬೆಂಗಳೂರಿನಲ್ಲಿ SIT ಮೀಟಿಂಗ್ ಮಾಡ್ತಾ ಇದ್ದು, ಚಿನ್ನಯ್ಯ ಕೋರ್ಟ್ ಹೇಳಿಕೆ ಮೇಲೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. SIT ಮುಂದೆ ಕೊಟ್ಟ ಹೇಳಿಕೆಯನ್ನೇ ಈತ ಕೋರ್ಟ್ನಲ್ಲಿ ನೀಡ್ತಾನಾ? ಹೇಳಿಕೆ ಬದಲಾದ್ರೆ ಮುಂದೆ ಏನ್ ಮಾಡಬೇಕು? SIT ಮುಂದೆಯೇ ಅಥವಾ ಪೊಲೀಸರ ಮುಂದೆಯೇ ಒಬ್ಬ ಆರೋಪಿ ಕೊಟ್ಟ ಹೇಳಿಕೆ ನ್ಯಾಯಾಲಯದ ಮುಂದೆಯೇ ಕೊಡ್ತಾನೆ ಅಂತಿಲ್ಲ, ಕೊಡಬಾರದು ಅಂತಾನೂ ಇಲ್ಲ, ಕೊಡೋದಿಲ್ಲ ಅಂತಾನೂ ಇಲ್ಲ. ಒಂದು ವೇಳೆ ಆತ ವಿಭಿನ್ನ ಹೇಳಿಕೆ ಕೊಟ್ರೆ ಮುಂದೇನು ಮಾಡಬೇಕು? ಅಥವಾ ಅದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ರೆ ಏನು ಮಾಡಬೇಕು? ಬೆಂಗಳೂರಿನ ಸಭೆ ಬಳಿಕವೇ SIT ಮುಂದಿನ ತನಿಖೆ ಏನು ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಪರಮೇಶ್ವರ್ ಸೇರಿ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಮುಂದಿನ ನಡೆ ಬಗ್ಗೆ ನಿರ್ಧಾರ ಮಾಡ್ತಾರೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನ್ನ ಜೊತೆ ಭರತರಾಜ್ ನಮ್ಮ ಪ್ರತಿನಿಧಿ ಜಾಯಿನ್ ಆಗ್ತಾ ಇದ್ದಾರೆ. ಭರತರಾಜ್, ಇವತ್ತು ಕ್ರೂಷಿಯಲ್ ಡೇ. ಅಂದ್ರೆ SIT ಮುಂದೆ ಹೇಳಿರುವ ಹೇಳಿಕೆ, ಈ ಹಿಂದೆ ಹೊಸದಾಗಿ ಬಂದಾಗ ಪೊಲೀಸರ ಮುಂದೆ ನೀಡಿರುವ ಹೇಳಿಕೆ ಎಲ್ಲವೂ ಒತ್ತೊಟ್ಟಿಗಾದ್ರೆ, ಇನ್ನೊಂದು ಕಡೆ ಇವತ್ತು ನ್ಯಾಯಾಲಯದ ಮುಂದೆ ಈತ ಕೊಡುವ ಹೇಳಿಕೆ, ಹೌ ಕ್ರೂಷಿಯಲ್ ಇಟ್ ಇಸ್?
ಭಾವನ, ಹೌದು, ಕಳೆದ ಜೂನ್ 26ರಿಂದ ಇಂಥದ್ದೊಂದು ವಿದ್ಯಮಾನಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ದೇಶವೇ ಸಾಕ್ಷಿಯಾಗಿತ್ತು. ಆ ಬಳಿಕ ಜುಲೈ 11ಕ್ಕೆ ಆತ ಸ್ವಇಚ್ಛಾ ಹೇಳಿಕೆಯನ್ನ ಬೆಳ್ತಂಗಡಿ ಕೋರ್ಟ್ನ ಎದುರು ಕೊಡ್ತಾನೆ. ಅನೇಕ ರೀತಿಯಾದಂತಹ ವಿಚಾರಗಳನ್ನ, ಅಲ್ಲಿ ಶವಗಳನ್ನ ಹೂತಿದ್ದೆ, ಬೇರೆ ಬೇರೆ ರೀತಿಯಾದಂತಹ ಆತನ ದೂರಿನ ಪ್ರತಿಗಳಲ್ಲಿ ಏನಿತ್ತು ಅದಕ್ಕಿಂತಲೂ ಹೆಚ್ಚಿನದನ್ನ 1 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘವಾದ ಅವಧಿಯಲ್ಲಿ BNSS 183 ಅಡಿಯಲ್ಲಿ ಆತ ನ್ಯಾಯಾಲಯಕ್ಕೆ ಕೊಟ್ಟಿದ್ದ. ಆ ಬಳಿಕ ನಾವೆಲ್ಲ ನೋಡಿದ್ವಿ, ಉತ್ಖನನಾಯ್ತು, ಮತ್ತೊಂದು ಮಗದೊಂದು ಅನ್ನುವಂಥದ್ದೆಲ್ಲವಾಯ್ತು. ಕೊನೆಗೆ ಆತ ತಾನು ಹೇಳದೆಲ್ಲವನ್ನ ಸುಳ್ಳು ಅನ್ನುವಂಥ ತಪ್ಪೊಪ್ಪಿಕೊಂಡ ಬಳಿಕ ಆತ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಶಿವಮೊಗ್ಗದ ಜೈಲಲ್ಲಿದ್ದಾನೆ. ಈಗ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡ್ಕೊಂಡಿರುವಂತದ್ದು. ಆ ತಿರುವಿನ ಬೆನ್ನಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಆತ ಕೊಟ್ಟ SIT ವಿಚಾರಣೆಯ ವೇಳೆ BNSS 181 ಅದು ನ್ಯಾಯಾಲಯದಲ್ಲಿ ದೃಢೀಕೃತ ಅಲ್ಲ, ಆದ್ರೆ ಅವರ ವಿಚಾರಣೆಯ ಸಂದರ್ಭದಲ್ಲಿ ಅವರು SIT ಅವರು ತೆಗೆದುಕೊಳ್ಳುವಂತ ಹೇಳಿಕೆ, ಆ ಹೇಳಿಕೆಯನ್ನೇ ಇವತ್ತು 183 ಅಡಿಯಲ್ಲಿ ನ್ಯಾಯಾಧೀಶರ ಎದುರು ಆತ ದಾಖಲಿಸಿರುವಂತದ್ದು. ಸುದೀರ್ಘವಾದ ಅವಧಿಗಳನ್ನು ಕೊಟ್ಟಿದ್ದು. 2 ಬಾರಿ ಆತ ಕೋರ್ಟ್ಗೆ ಬಂದಾಗ್ಲೂ ಕೂಡ ನ್ಯಾಯಾಧೀಶರು ತನ್ನ ತಪ್ಪೊಪ್ಪಿಗೆ ಹೇಳಿಕೆಯ ಪರಿಣಾಮಗಳ ಬಗ್ಗೆ ಆತನಿಗೆ ಹೇಳಿದ್ದಾರೆ. ಹಾಗಾಗಿ ತಪ್ಪೊಪ್ಪಿಗೆ ಕೊಟ್ಟ ನಂತರ ತಾನು ಸುಳ್ಳು ಹೇಳಿದ್ದೀನಿ ಅನ್ನುವಂಥ ದೃಢೀಕರಣ ಆದ್ರೆ ಏನಾಗಬಹುದು ಅನ್ನುವಂತಹ ಅಷ್ಟೋ ಪರಿಣಾಮಗಳ ಬಗ್ಗೆ ಚಿನ್ನಯ್ಯನಿಗೆ ಈಗ ವಾಸ್ತವತೆ ಗೊತ್ತಿದೆ. ಹಾಗಾಗಿ ಇವತ್ತು ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಹಾಜರಾಗುವ ನಿರೀಕ್ಷೆಗಳಿದೆ. ಶಿವಮೊಗ್ಗದಿಂದ ಆತನನ್ನ ಕರ್ಕೊಂಡು ಬರಬೇಕು. ಆ ಸಂದರ್ಭದಲ್ಲಿ 183 ಅಡಿಯಲ್ಲಿ ಆತ ಹೇಳಿಕೆಯನ್ನ ಕೊಡುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು, ಇವತ್ತು ಆತನ ಹೇಳಿಕೆಗೆ ಒಂದು ರೀತಿ ನ್ಯಾಯಾಂಗದ ಮುದ್ರೆ ಬೀಳುತ್ತೆ. ಇದು ಅಧಿಕೃತವಾಗಿ ಇಡೀ ಪ್ರಕರಣ 39/2025 ಧರ್ಮಸ್ಥಳ ಠಾಣೆಯಲ್ಲಿ ಆರಂಭದಲ್ಲಿ ದಾಖಲಾದಂತ FIR ಏನಿದೆ, ಆ FIR ನ ಮುಂದಿನ ಅಷ್ಟೂ ಬೆಳವಣಿಗೆಗಳಿಗೆ ಈ ಒಂದು ಹೇಳಿಕೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೇಳಿಕೆ ಮತ್ತು ಬಹಳ ಬಲವಾದ ಒಂದು ಸಾಕ್ಷ್ಯವಾಗಿ ನಿಲ್ಲುತ್ತೆ. ಆದರೆ ಇದು ಒಬ್ಬ ಆರೋಪಿಗೆ ಸಂಬಂಧಪಟ್ಟಂತಹ ಮತ್ತು ಆತನಿಗೆ ಒಪ್ಪಿಕೊಂಡಂತಹ ಹೇಳಿಕೆಗಳಷ್ಟೇ ಆಗಿರುತ್ತೆ. ಅದರ ಜೊತೆಗೆ ಆತ ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಬಹುದು. ಈಗಾಗಲೇ ವಿಚಾರಣೆಯಲ್ಲಿ ಆತ ಒಂದಷ್ಟು ಹೆಸರುಗಳನ್ನು ಹೇಳಿದ. ಆ ಹೆಸರುಗಳಿಗೆ ನೋಟಿಸ್ ಗಳನ್ನು ಕೊಟ್ಟಿದ್ದಾರೆ. ಸುದೀರ್ಘ ವಿಚಾರಣೆಗಳಾಗಿದೆ. ಮತ್ತೆ ಆತನವರನ್ನ ಬಿಟ್ಟು ಕಳಿಸಿದ್ದಾರೆ. ಅವರ ಮೊಬೈಲ್ಗಳು ಫಾರೆನ್ಸಿಕ್ ನಲ್ಲಿ ಇನ್ಕ್ವೈರಿ ಆಗ್ತಾ ಇದೆ, ತಪಾಸಣೆಗಳಾಗ್ತಾ ಇದೆ. ಆದ್ರೆ ಇದೆಲ್ಲದರ ಪಾರ್ಟ್ ಅನ್ನ ಬಿಟ್ಟು ಆತ ಇವತ್ತು SIT ಮುಂದೆ ಹೇಳದ ಯಾವುದಾದರೂ ಬಹಳ ಗಂಭೀರ ಮತ್ತು ಬಲವಾದ ಸಾಕ್ಷ್ಯಗಳುಳ್ಳ ಹೇಳಿಕೆಗಳನ್ನೇನಾದ್ರೂ ಕೋರ್ಟ್ನ ಮುಂದೆ ಕೊಟ್ರೆ SIT ತನಿಖೆ ಮತ್ತೆ ವೇಗವನ್ನ ಪಡ್ಕೊಳ್ಬಹುದು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಭೌತಿಕ ಸಾಕ್ಷ್ಯಗಳನ್ನೇನಾದ್ರೂ SITಗೆ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ರಕರಣದ ಹಿಂದಿರುವ ಒಂದಷ್ಟು ಫೇಸ್ ಗಳೇನಿದೆ ಅವುಗಳೆಲ್ಲವನ್ನ ಮುನ್ನೆಲೆಗೆ ತರಲಿಕ್ಕೂ ಕೂಡ SITಗೆ ಹೆಲ್ಪ್ ಆಗಬಹುದು. ಅದನ್ನ ಬಿಟ್ಟು ಒಂದು ವೇಳೆ ಆತ SIT ಮುಂದೆ ಕೊಟ್ಟಿರುವಂತಹ ಹೇಳಿಕೆಯನ್ನ ಕೋರ್ಟ್ ಮುಂದೆ ಕೊಡಬೇಕು ಅನ್ನುವಂಥದ್ದೇನೂ ಇಲ್ಲ. ಯಾಕಂದ್ರೆ ತಾನು SIT ವಶದಲ್ಲಿದ್ದಾಗ ಒತ್ತಡಕ್ಕೆ ಬಿದ್ದೆ, ಮತ್ತೊಂದು ಮಗದೊಂದು ಅನ್ನುವಂತ ವಾದಗಳನ್ನ ಮುಂದಿಟ್ಟು ತಾನು ಆರಂಭದಲ್ಲಿ ಹೇಳಿದ್ದೆ ಸತ್ಯ ಅನ್ನುವಂಥದ್ದನ್ನ ಮತ್ತೆ SIT ಮುಂದೆ ಹೇಳುವಂತ ಸಾಧ್ಯತೆಗಳು ಕೂಡ. ಯಾಕಂದ್ರೆ ಈತ ಅನೇಕ ಸುಳ್ಳುಗಳನ್ನೇ ಪೋಣಿಸ್ಕೊಂಡು ಬಂದಂತವನು. ಹಾಗಾಗಿ ಆತ ಇವತ್ತು ಮತ್ತೆ ಬಂದು SIT ಮುಂದೆ ಹೇಳದನ್ನೇ ಹೇಳ್ತಾನೆ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳು ಇಲ್ಲ. ಆದ್ರೆ ಹೇಳಬಹುದು, ಆದ್ರೆ ಅಲ್ಲಿ ಹೇಳಿಕೆಗಳನ್ನ ಬದಲಾಯಿಸಬಹುದು, ತದ್ವಿರುದ್ಧವಾಗಿ ಹೇಳಬಹುದು, ಇವರಲ್ಲಿ ಹೇಳದೇ ಇರೋದನ್ನೇನಾದ್ರೂ ಹೇಳಬಹುದು. ಹೀಗೆ ಆತನ 183 ಸ್ಟೇಟ್ಮೆಂಟ್ ಗಳ ಬಗ್ಗೆ ಬಹಳ ನಿರೀಕ್ಷೆಗಳಿರುವಂತದ್ದು. ಆ ಬಳಿಕ ಬೆಂಗಳೂರಿನಲ್ಲಿ ಒಂದು ಹೈ ಲೆವೆಲ್ ಸಭೆ ನಡೀಬಹುದು. ಸಭೆಯ ಬಳಿಕ ಮುಂದಿನ ನಿರ್ಧಾರಗಳೇನು, ಮುಂದೆ ಏನು SIT ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಸರ್ಕಾರದ ಮಟ್ಟದಲ್ಲಿ, ಗೃಹ ಸಚಿವರ ಮಟ್ಟದಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳಬಹುದು. ಹಾಗಾಗಿ ನಾಳೆಯಿಂದ ಏನು ಮಾಡ್ತಾರೆ SIT ಅವರು ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಇರುವಂತದ್ದು. ಭಾವನಾ, ರೈಟ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.